ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೋಜಾ ಶರತ್ ವ್ಲಾಗ್ಸ್. ಇವತ್ತು ನಾನು ಬೆಳಗ್ಗೆಯಿಂದನೇ ಅದು ಕಿಚನಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಚಪಾತಿ ಜೊತೆಗೆ ಪಪ್ಪಾಯಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಸೊ ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಬನ್ನಿ, ಹಾಗಾದರೆ ನಾನು ಯಾವ ಥರ ರೆಸಿಪಿನ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲೊಂದು ಪಪ್ಪಾಯಕಾಯಿನ ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬಟ್ಟೆಯಲ್ಲಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಪಪ್ಪಾಯಕಾಯಿ ಸ್ವಲ್ಪ ದೊಡ್ಡ ಸೈಜ್ ಇರೋದ್ರಿಂದ ನಾನು ಅರ್ಧ ಮಾತ್ರ ಪಲ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಚಿಕ್ಕದಾದರೆ ಒಂದು ಫುಲ್ನ ಯೂಸ್ ಮಾಡ್ಕೋಬೋದು. ಆ ಬೀಜಗಳನ್ನೆಲ್ಲ ನೀಟಾಗಿ ತಕ್ಕೊಂಡು ಕ್ಲೀನ್ ಮಾಡಿಕೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ನೀಟಾಗಿ ಏರ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವು ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ಇನ್ನೊಂದೇನು ಅಂತ ಹೇಳಿದರೆ, ಇದು ಫಸ್ಟ್ ಟೈಮ್ ಮಾಡ್ತಿರೋರಾದರೆ ನಿಮಗೆ ಗೊತ್ತಿರೋದಿಲ್ಲ. ಈ ಪಪ್ಪಾಯಕಾಯಿ ಕಟ್ ಮಾಡುವಾಗ ಅದರಲ್ಲಿ ಹಾಲು ಬರುತ್ತಲ್ಲ, ಸ್ವಲ್ಪ ಕೈ ತುಂಬಾ ಕಡ್ತಾ ಬರುತ್ತೆ. ನೆಕ್ಸ್ಟು ನಾನಿಲ್ಲಿ 2 ಸಲ ನೀರು ಹಾಕಿ ಚೆನ್ನಾಗೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ನೀವು ಆ ಕಾಯಿ ಏನಿದೆಯೋ ಅದು ಮುಳುಗೋ ಅಷ್ಟನ್ನು ನೀರು ಹಾಕಿ 1 ವಿಷಲ್ ಹೊಡೆಸಿದ್ರೆ ಸಾಕು. 1 ವಿಷಲ್ಗೆ ಅದು ಚೆನ್ನಾಗಿ ಬೆಂದುಬಿಟ್ಟಿರುತ್ತೆ. ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಅದಕ್ಕೆ ಉಪ್ಪು ಬೇಗನೆ ಹಿಡಿಯುತ್ತೆ. ಫ್ರೈ ಮಾಡುವಾಗ ಸ್ವಲ್ಪ ನೀವು ಉಪ್ಪನ್ನ ಕಡಿಮೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ವಿಷಲ್ ಆಗೋ ಅಷ್ಟೊತ್ತಿಗೆ ಪಾಪಗೊಂದು ಸ್ವಲ್ಪ ಊಟ ಮಾಡಿಸ್ಬಿಡೋಣ ಅಂತೇಳಿ ನಾನಿಲ್ಲಿ ಸರಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅವನಿಗೆ ಊಟ ಮಾಡಿಸಿ ಬರೋಷ್ಟೊತ್ತಿಗೆ ವಿಷಲ್ ಆಲಕ್ಕೆ ಹೋಗಿ ಏರೆಲ್ಲ ಔಟ್ ಆಗಿತ್ತು. ನೋಡಿ, ಇಲ್ಲಿ ಒಂದೇ ವಿಷಲ್ಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ನೀವು. ನೆಕ್ಸ್ಟು ನೀವು ಇದನ್ನೆಲ್ಲ ಸ್ಟ್ರೈನ್ ಮಾಡಿಕೊಂಡು ನೀರನ್ನ ಸಪ್ರೇಟ್ ಮಾಡಿಬಿಡಿ. ನೀರಿನ ಅವಶ್ಯಕತೆ ನಮಗೇನಿರಲ್ಲ ಅದ್ರದ್ದು. ಬರೀ ಕಾಯಿನ ಮಾತ್ರ ಒಂದು ಕಡೆನೇ ಎತ್ತಿಟ್ಕೊಂಡ್ಬಿಡಿ. ಈಗ ಒಂದು ಪ್ಯಾನ್ಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ಕಡಿಮೆ ಬೇಕಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಜೊತೆಗೆ 2 ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೇಯಿಸಿಟ್ಕೊಂಡಿರೋಂತಹ ಪಪ್ಪಾಯಕಾಯಿನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ಒಂದು ಸ್ವಲ್ಪ ಟೇಸ್ಟ್ನ ಮಾಡಿಬಿಟ್ಟು ನಿಮಗೆ ಸಾಲ್ಟ್ ಬೇಕು ಅಂದರೆ ಹಾಕ್ಕೊಳ್ಳಿ. ಆಗಲೇ ಹಾಕಿದ್ದೀವಲ್ಲ, ಸಾಕು, ಬೇಡ ಅಂದರೆ ಹಾಗೆ ಬಿಟ್ಬಿಡಿ. ಮತ್ತು 1 ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಚಿಲ್ಲಿ ಪೌಡರ್ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಹಸಿಮೆಣಸಿನ್ಕಾಯಿ ಹಾಕಿರ್ತೀರ ಖಾರ ಇದ್ದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಈಗ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು 1 ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ನೀವು ತೆಂಗಿನಕಾಯಿ ತುರಿನ ಬೇಕಾದರೆ ಲಾಸ್ಟಿಗೆ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಆದರೆ ನಾನಿಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಇಲ್ಲ. ನೀವು ಬೇಕಾದರೆ ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಅಪರೂಪಕ್ಕೆ ಕೆಲವೊಂದು ದಿನ ಈ ಥರ ಪಲ್ಯನ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದಿರುತ್ತೆ. ನೋಡಿ, ಪಲ್ಯ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿಬಿಟ್ಟು ನೀವು ಚಪಾತಿ ಜೊತೆಗೆ, ದೋಸೆ, ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದು.
ಹಾಗೆ ನಾನಿಲ್ಲಿ ಪಲ್ಯದ ಜೊತೆಗೆ ಅಂತ ಬೆಳಗ್ಗೆ ತಿಂಡಿಗಾಗಿ ಸ್ವಲ್ಪ ಚಪಾತಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಈ ಪಲ್ಯ ಮತ್ತು ಚಪಾತಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಎಕ್ಸ್ಪೆಷಲಿ ನನಗೆ ತುಂಬ ಇಷ್ಟ ಆಯಿತು. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ತಿಂಡಿ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತಿನ ಸೋಮವಾರದ ಪೂಜೆ ಕೂಡ ಮುಗಿಸ್ಕೊಂಡೆ. ಪೂಜೆ ಎಲ್ಲನೂ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಹಾಗೆ ತುಮಕೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ. ಬರ್ತಾ ಹಾಗೆ ಸ್ವಲ್ಪ ಶಾಪಿಂಗ್ನ ಮಾಡ್ಕೊಂಡು ಬಂದ್ವಿ. ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ 1 ಗಂಟೆ ಆಗಿತ್ತು ಮಧ್ಯಾಹ್ನ. ಬಂದಮೇಲೆ ಇವತ್ತು ಕಾರ್ತಿಕ ಸೋಮವಾರ ಬೇರೆ ಆಗಿರೋದ್ರಿಂದ ನಮ್ಮೂರಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವ ಇತ್ತು. ಹಾಗಾಗಿ ಸ್ವಲ್ಪ ರಂಗೋಲಿನ ಹಾಕಿಬಿಟ್ಟು ಬರೋಣ ಅಂತ ಹೋಗಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಪುಟ್ಟ ಗಣೇಶ ಮತ್ತು ಶಿವಲಿಂಗ ರಂಗೋಲಿ ನಂಗೆ ತುಂಬ ಇಷ್ಟ ಆಯಿತು ಅಂತ ಬಿಡಿಸಿದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ರಂಗೋಲಿ ಎಲ್ಲ ಬಿಟ್ಟು ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಸಂಜೆ 5 ಗಂಟೆ ಆಗಿತ್ತು. ಬಂದಮೇಲೆ ದೀಪ ಹಚ್ಚೋಕ್ಕೆ ಅಂತ ಸ್ವಲ್ಪ 2 ದೀಪನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಕಾರ್ತಿಕ ದೀಪೋತ್ಸವದಲ್ಲಿ ದೀಪ ಹಚ್ಚಿದ ನಂತರ ಆ ದೀಪಗಳನ್ನೆಲ್ಲ ದೇವಸ್ಥಾನದಲ್ಲೇ ಇಟ್ಕೊಳ್ತಾರೆ. ಮತ್ತು ನೆಕ್ಸ್ಟ್ ಇಯರೇ ನಮಗೆ ಆ ದೀಪನ ಕೊಡೋದವ್ರು. ಹಾಗಾಗಿ ಇಲ್ಲೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ. ತುಂಬ ಟೈಮ್ ಇತ್ತು ಅಂತ ನನಗೆ ಪೇಂಟ್ ಮಾಡೋದಕ್ಕೂ ಆಗಲಿಲ್ಲ. ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಾಶ್ ಮಾಡಿಕೊಂಡು. ಸೊ ಇಲ್ಲಿ ನಾನು 2 ಥರ ದೀಪನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ಹಾಗೆ ಸಿಂಪಲ್ಲಾಗಿ ಒಂದು ಸಲ ನೋಡ್ಕೊಂಡು ಬರೋಣ. ಫೈನಲಿ ಎಲ್ಲನೂ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆದೆ. ನೋಡಿ ನಾನಿವತ್ತು ಹೀಗೆ ಕಾಣ್ತಾ ಇದ್ದೀನಿ ಅಂತ ಒಂದು ಕಮೆಂಟ್ ಹಾಕಿ. ನೋಡಿ ರಂಗೋಲಿ ಎಷ್ಟು ಚೆಂದ ಕಾಣ್ತಾ ಇದೆ. ಈ 2 ರಂಗೋಲಿನೂ ನಾನೇ ಬಿಡಿಸಿದ್ದು. ಚೆನ್ನಾಗಿದೆ ಅಲ್ವಾ? ದೇವರ ಹತ್ರ ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ತಂದಿದ್ದ ದೀಪದಲ್ಲಿ ದೇವರಿಗೆ ಆರತಿ ಎಲ್ಲ ಮಾಡಿ ಈಗ ಹೊರಗಡೆನ ದೀಪನ ಹಚ್ತಾ ಇದ್ದೀವಿ. ನಾರ್ಮಲಾಗಿ ನಾನು ಯಾವಾಗ ಸ್ಯಾರಿ ಉಟ್ಕೊಳ್ಬೇಕಾದ್ರೂ ಮುಂಚೆನೇ ಸೀರೆ ಪಿನ್ ಮಾಡಿ ಪ್ಲೇಟಿಂಗ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಆದರೆ ಇವತ್ತು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಟೈಮ್ ಆಗಲೇ ಇಲ್ಲ.
ಈ ಕಾರ್ತಿಕದಲ್ಲಿ ಸ್ವಲ್ಪ ಥಂಡಿ ಗಾಳಿ ಜಾಸ್ತಿ ಬೀಸೋದ್ರಿಂದ ನಾವೆಷ್ಟೇ ದೀಪ ಹಚ್ಚಿಸಿದ್ರೂ ಅದು ಆರಿ ಆರಿ ಹೋಗ್ತಾನೆ ಸೊ ಪೂಜೆನೆಲ್ಲ ಮುಗಿಸ್ಕೊಂಡು ಈಗ ತಾನೇ ಮನೆಗೆ ಬಂದ್ವಿ. ಊಟ ಎಲ್ಲ ದೇವಸ್ಥಾನದಲ್ಲೇ ಆಯಿತು. ಇವತ್ತು ಕಾರ್ತಿಕ ಸೋಮವಾರ ಇರೋದ್ರಿಂದ ಸ್ವಲ್ಪ ಫಂಕ್ಷನ್ ಜೋರಾಗಿ ಇತ್ತು. ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ಈಗ ಆಲ್ರೆಡಿ ಟೈಮ್ ಬಂದು 9:30 ಆಗಿದೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.